ಇಂದು ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವೇ ಆಗಿಲ್ಲ ಎಂದು ಪುಷ್ಪಗಿರಿ ವನ್ಯಜೀವಿ ವಲಯದ ಅರಣ್ಯಾಧಿಕಾರಿ ದಿನೇಶ್ ಹೇಳಿದರು. ಸೋಮವಾರಪೇಟೆಯ ಮಹಿಳಾ ಸಮಾಜದಲ್ಲಿ ತಥಾಸ್ತು ಸಾತ್ವಿಕ ಸಂಸ್ಥೆ ನಡೆಸಿಕೊಟ್ಟ ರಕ್ತದಾನ ಶಿಬಿರ ಉದ್ಘಾಟಿಸಿದ ಗಿರೀಶ್, ಅಪಘಾತ, ಅನಾರೋಗ್ಯ ಮುಂತಾದ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅಗತ್ಯತೆ ಬಿದ್ದಾಗ ಆರೋಗ್ಯವಂತರು ರಕ್ತದಾನ ಮಾಡಿದರೆ ಹಲವು ಜೀವಗಳನ್ನು ಉಳಿಸಿದಂತಾಗುತ್ತದೆ ಎಂದರು. ಈ ತರ ಕಾರ್ಯಕ್ರಮಗಳು ಕೂಡ ಈ ಸಮಾಜದಲ್ಲಿ ಅಲ್ಲಲ್ಲಿ ಆಗ್ತಿರ್ಬೇಕು. ತುಂಬಾ ಜನಕ್ಕೆ ಅವೇರ್ನೆಸ್ ಇದ್ರ ಬಗ್ಗೆ ಕಡಿಮೆ ಇದೆ. ಸೊ ಈಗ ನಾವು ಹೇಗೆ ಇನ್ಸ್ಪೈರ್ ಆಗಿದ್ದೀವಿ ಈಗ ಅಬಕಾರಿ ಇಲಾಖೆಯವರು ಅಂತ, ಈಗ ನಾವು ಸ್ಪಾನ್ಸರ್ ಮಾಡ್ತಿರೋ ಉದ್ದೇಶ ಕೂಡ ಅದೇ. ನೀವೆಲ್ಲ ಕೂಡ ಇನ್ಸ್ಪೈರ್ ಆಗಿ ಬೇರೆ ಬೇರೆ ಜನಗಳಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರೆ ಸೊ ತುಂಬಾ ಲೈಫ್ನ ಸೇವ್ ಮಾಡ್ಬೋದು ಅಂತದ್ದು. ಮತ್ತೆ ಈ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹೆಲ್ತ್ ಸೆಕ್ಟರ್ದವ್ರದ್ದು ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಯಾಕಂದ್ರೆ ಆಧುನಿಕತೆ ತುಂಬಾ ಎಷ್ಟು ಮುಂದುವರೆದಿದೆ ಅಂತ ಗೊತ್ತಿದೆ ನಿಮಗೆ. ಸೊ ಈವನ್ ಆಕ್ಸಿಡೆಂಟ್ಗಳ ಸರ್ವೇ ಸಾಮಾನ್ಯ, ಬೇರೆ ಬೇರೆ ರೀತಿಯ ಹೆಲ್ತ್ ಸೆಕ್ಟರ್ ಅಲ್ಲಿ ಸರ್ಜರಿ ಅದು ಇದು ಅಂತ ತುಂಬಾ ಮುಂದುವರೆದ ಅಡ್ವಾನ್ಸ್ ಟೆಕ್ನಾಲಜೀಸ್ ಎಲ್ಲ ಬಂದಿದ್ದಾವೆ. ಜೀವ ಉಳಿಸಕ್ಕೆ ಏನೆಲ್ಲ ಮಾಡ್ತಾರೆ. ಬಟ್ ಇವತ್ತು ಕೂಡ ಈ ಬ್ಲಡ್ ನ ಏನಾದ್ರು ಲಾಸ್ ಆದ್ರೆ, ಲೈಕ್ ಅಪಘಾತದಲ್ಲಿ ಆಗಿರ್ಬೋದು ಅಥವಾ ಒಬ್ಬ ತಾಯಿ ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಏನಾದ್ರು ರಕ್ತದ ಸಮಸ್ಯೆ ಆಗಿರ್ಬೋದು. ಕಳೆದ 2-3 ವರ್ಷಗಳಿಂದ ತಥಾಸ್ತು ಸಂಸ್ಥೆ ಜೊತೆಗೂಡಿ ರಕ್ತದಾನ ಶಿಬಿರ ಆಯೋಜಿಸಲಾಗುತ್ತಿದ್ದು, ದಾನಿಗಳಿಂದ ಹೆಚ್ಚಿನ ಸ್ಪಂದನೆಯ ಅಗತ್ಯವಿದೆ ಎಂದು ಅಬಕಾರಿ ನಿರೀಕ್ಷಕ ಲೋಕೇಶ್ ಹೇಳಿದರು. ನಾವೀಗ ಬ್ಲಡ್ ಡೊನೇಟ್ ಮಾಡಿದ್ರೆ ಅದರಲ್ಲಿ 34% ಕೆಂಪು ರಕ್ತ ಕಣ ಇರುತ್ತೆ. ಅದು ಈ ಕ್ಯಾನ್ಸರ್ ರೋಗಕ್ಕೆ ಅಥವಾ ಇತರೆ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಅಂದ್ರೆ ಗುಣಪಡಿಸಲಿಕ್ಕೆ ಉಪಯೋಗ ಮಾಡುತ್ತಾರೆ. ನಾವು ಕೂಡ ಡೊನೇಟ್ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ಫುಲ್. ಅದು ನಮ್ಮ ಹೃದಯ ಸಂಬಂಧಿ ಕಾಯಿಲೆ ಆಗಲಿ, ಕ್ಯಾನ್ಸರ್ ಬರುವಂತ ರಿಸ್ಕ್ ಆಗಲಿ ಕಡಿಮೆ ಆಗುತ್ತೆ. ನಮ್ಮ ದೇಹದ ತೂಕವನ್ನು ನಾವು ಮೇಂಟೈನ್ ಮಾಡ್ಕೋಬಹುದು, ಅಂದ್ರೆ ಸಮತೋಲನದಲ್ಲಿ ಇಟ್ಕೋಬಹುದು. ಮನಃಶಾಂತಿ ಸಿಗುತ್ತೆ, ಒಂದು ಸಂತೃಪ್ತಿ ಇರುತ್ತೆ. ಆದ್ರಿಂದ ಈ ಅವೇರ್ನೆಸ್ ಎಲ್ಲಾ ಜನರಿಗೂ ಮುಟ್ಟಬೇಕು. ಈಗ ನಾನು ಮಡಿಕೇರಿ ರಕ್ತನಿಧಿ ಘಟಕದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಮಾತನಾಡಿ, ರಕ್ತದಾನಕ್ಕೆ ಹಲವರು ಹಿಂಜರಿಯುತ್ತಿರುವುದು ಮತ್ತು ರಕ್ತದಾನದ ಬಗ್ಗೆ ಮೂಢನಂಬಿಕೆಗೆ ಒಳಗಾಗುವುದು ವಿಷಾದನೀಯ ಎಂದರು. ಈ ಒಂದು ಸರ್ಕಾರಿ ಇಲಾಖೆಗಳು ಈ ಒಂದು ಸಾತ್ವಿಕ ಸಂಸ್ಥೆ ತಥಾಸ್ತು ಸಂಸ್ಥೆ ಜೊತೆ ಕೈಜೋಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಇದು ಇತರ ಇಲಾಖೆಗಳಿಗೂ ಕೂಡ ಒಂದು ಮೋಟಿವೇಶನ್ ಆಗಬೇಕು. ಅವರು ಕೂಡ ಒಂದು ಕನಿಷ್ಠ ವರ್ಷಕ್ಕೆ 1-2 ಬಾರಿ ಇಂಥ ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ರಕ್ತದ ಒಂದು ತೀವ್ರವಾದ ಕೊರತೆ ಇದೆ. ನಮ್ಮ ರಕ್ತನಿಧಿ ಕೇಂದ್ರ ಅಂತ ಮಾತ್ರ ಅಲ್ಲ, ರಾಜ್ಯಾದ್ಯಂತ ದೇಶಾದ್ಯಂತ ಇರುವಂತಹ ಒಂದು ಕೊರತೆ ಅದು. ಇತ್ತೀಚೆಗೆ ಪ್ರೇರಿತ ರಕ್ತದಾನಿಗಳನ್ನೇ ನಾವು ಸಂಪೂರ್ಣವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ ಅತಿಥಿಗಳು ಹೇಳಿದ್ರು, ಯಾಕೆಂದ್ರೆ ವಿಜ್ಞಾನ ಇಷ್ಟೊಂದು ಮುಂದುವರೆದಿದ್ರು ಕೂಡ ನಮಗೆ ಒಂದು ಹನಿ ರಕ್ತವನ್ನು ಕೃತಕವಾಗಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮನ್ನು ಪರೀಕ್ಷಿಸಿ ನಿಮಗೆ ಅರ್ಹತೆ ಇದೆ ಅಂತ ಖಾತ್ರಿಯಾದ ನಂತರ ಮಾತ್ರ ನಾವು ರಕ್ತವನ್ನು ಸಂಗ್ರಹಣೆ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಈ ಬಗ್ಗೆ ಸ್ವಲ್ಪ ಆತಂಕ, ಭಯ ಒಂದು ಇದೆ ಜನರಲ್ಲಿ, ಇಲ್ಲ ಅಂತಲ್ಲ, ಇದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ಇನ್ನೂ ಕೂಡ ಸಣ್ಣ ಸಣ್ಣ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಅಧ್ಯಕ್ಷತೆಯನ್ನು ತಥಾಸ್ತು ಸಂಸ್ಥೆಯ ಅಧ್ಯಕ್ಷ ಉದಯ ಮಾಳವ ವಹಿಸಿದ್ದರು. ಸಂಸ್ಥೆಯ ಪ್ರಮುಖರಾದ ಶಿವಕುಮಾರ್, ರೂಪಾ ಕಾಳಪ್ಪ, ಜನಾರ್ದನ್, ಗಣೇಶ್ ಮರಗೋಡು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ 50ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದರು. ತಥಾಸ್ತು ಸಾತ್ವಿಕ ಸಂಸ್ಥೆಯೊಂದಿಗೆ ಅಬಕಾರಿ ಇಲಾಖೆ, ಅರಣ್ಯ ಇಲಾಖೆಯ ಪುಷ್ಪಗಿರಿ ವನ್ಯಜೀವಿ ವಲಯ ಹಾಗೂ ಬಸವ ಬಳಗ ಸಂಘಟನೆಗಳು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ದವು.